ಇದೇ ತಿಂಗಳ ದಿನಾಂಕ ಅಂದರೆ 7/6/2026 ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಶ್ರೀ ಕನಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ವಿಜಯಪುರ ಜಿಲ್ಲೆ ಕುರುಬ ಸಮಾಜದ ವತಿಯಿಂದ ಲೋಕಮಾತಾ ಅಹಲ್ಯಾಬಾಯಿ ದೇವಿ ಹೋಳ್ಕರ್ ಜಯಂತಿ ಹಾಗೂ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ 10ನೇ ತರಗತಿ ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ರಾಜ್ಯದ ದೊರೆಗಳಾಗಿರತಕ್ಕಂತಹ ಸಿದ್ದರಾಮಯ್ಯನವರ ಸುಪುತ್ರರಾಗಿರುವ ಶ್ರೀಯುತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ಮಾನ್ಯ ಸಚಿವರು, ನಗರಾಭಿವೃದ್ಧಿ ಸಚಿವರು, ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಲಿದ್ದು, ಅದೇ ರೀತಿಯಾಗಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಅಭಿನವ ಪುಂಡಲಿಂಗ ಮಹಾರಾಜರು ಸುಕ್ಷೇತ್ರ ಗೊಳಸಾರ ಇವರು ವಹಿಸಿಕೊಳ್ಳಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ವಿಜಯಪುರದ ಮಹಾಪೌರರು, ಮಹಾನಗರ ಪಾಲಿಕೆಯ ಮಹಾಪೌರರಾಗಿರುವ ಕರಡಿ ಮಡಿವಾಳಪ್ಪ ಕರಡಿ ಸರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು, ಅದೇ ರೀತಿಯಾಗಿ ಆತ್ಮೀಯ ಸಹೋದರಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು ಮಹಿಳಾ ಆಯೋಗ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿದ್ದು, ವಿಶೇಷ ಆಹ್ವಾನಿತರಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಉಮೇಶ್ ಮೇಟಿ ಶಾಸಕರು ಬಾಗಲಕೋಟೆ ಇವರು ಕೂಡ ಆಗಮಿಸಿದ್ದು, ಅದೇ ರೀತಿಯಾಗಿ ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಶ್ರೀ GB ವಿನಯ್ ಕುಮಾರ್ ಇನ್ಸೈಟ್ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸಾಧನೆಗೈದಿರುವ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾಗಿರುವ ಚಂದ್ರಶೇಖರ್ ನುಗ್ಲಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು, ಜಿಲ್ಲೆಯ ಹಲವಾರು ಅಧಿಕಾರಿಗಳಾಗಿರ್ತಕ್ಕಂಥ ಈರನ್ನ ಆಶಾಪುರ್ ಮೆಕ್ಕಳಿಕೆಯವರು ಹಾಗೂ ಬಿಂಜಗೇರಿ ಸಾಹೇಬರು ಹಾಗೂ ಲಕ್ಕನ್ನವ್ರ ಸರು, ವಗ್ಗರ್ ಅವರು, ಆಮೇಲೆ ಪುಂಡ್ಲಿಕ್ ಮಾನವರ್ ಸರ್ ಅವರು, ಹೀಗೆ ಜಿಲ್ಲೆಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತಕ್ಕಂಥದ್ದನ್ನು ತಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತಾ, ಜಿಲ್ಲೆಯ ಸಮಸ್ತ ಎಲ್ಲ ನೌಕರರ ಸಂಘದ ಪರವಾಗಿ ಹಾಗೂ ವಿಜಯಪುರ ಜಿಲ್ಲೆಯ ಎಲ್ಲ ವಿವಿಧ ಸಂಘಟನೆಗಳ ಪರವಾಗಿ ನಾನು ಈ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಸರ್ವರಿಗೂ ಹಾರ್ದಿಕ ಸ್ವಾಗತ. ಮೋಹನ್ ದಳವಾಯಿ, ರಾಜ್ಯ ಕಾರ್ಯದರ್ಶಿಗಳು, ಕುರುಬ ಸಮಾಜ.